ಜೋರಾಗ್ತಾ ಇದೆ ಎಚ್ಡಿಕೆ ಮತ್ತು ಡಿಕೆಶಿ ನಡುವಿನ ಟಾಕ್ ಫೈಟ್. ನಿನ್ನಿಂದ ನೋಡ್ತಾನೆ ಇದ್ದೀವಿ ನಾವು. ಇಲ್ಲಿ ಮದಗಜಗಳ ಒಂದು ಕಾದಾಟ, ಅಬ್ಬರದ ಭಾಷಣಗಳು, ಜೊತೆಗೆ ವೈಯಕ್ತಿಕವಾದಂಥ ಒಂದು ಹಿಟ್ ಅಟ್ಯಾಕ್ ಆಗ್ತಾ ಇದೆ. ಏಕವಚನದಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ದಳಪತಿ ವಿರುದ್ಧ ಕನಕಪುರ ಬಂಡೆ ಡಿಕೆಶಿ ಗುಡುಗಿದ್ದಾರೆ. ಪ್ರಾಮಾಣಿಕವಾಗಿ ಆಸ್ತಿ ಮಾಡಿದ್ದಾರಾ ಎಂಬ ಎಚ್ಡಿಕೆ ಪ್ರಶ್ನೆಗೆ ಸವಾಲು ಹಾಕಿದ್ದಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಮಾತನಾಡುವುದಲ್ಲ, ಎಲ್ಲ ದಾಖಲೆಗಳಲ್ಲಿ ಉಳಿಬೇಕು. ನಾವೆಲ್ಲ ಮಾತಾಡುವುದು ಕಂಡಲ್ಲಿ ಆರೋಪ ಮಾಡೋದಲ್ಲ, ಮಾತಾಡೋದಲ್ಲ. ಯಾವುದಾದ್ರೂ ಚಾನಲಲ್ಲಿ ಚರ್ಚೆ ಮಾಡಬೇಕು, ಬರ್ತೀರಾ? ಕುಮಾರಸ್ವಾಮಿಗೆ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ವೇದಿಕೆಗಳಾಗಬೇಕು, ಸುಮ್ಮನೆ ಅದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ. ಅದಕ್ಕೆ ನಾನು ಕರೀತಾ ಇರೋದು, ದಾಖಲೆಗಳು ಉಳಿಬೇಕು. ದಾಖಲೆಯಲ್ಲಿ ಅವೆಲ್ಲ ಇರಬೇಕು. ಮುಂದಿನ ಪೀಳಿಗೆ ನಮ್ಮನ್ನು ನೋಡಬೇಕು. ಇಲ್ಲ ಅವು ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ಗೆ ಬರಬೇಕು. ಪಬ್ಲಿಕ್ ಡಿಬೇಟ್ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಗಳು ಡಿಬೇಟ್ ಬರಬೇಕು, ನಾವಿಬ್ಬರೇ ಕೂತ್ಕೋಬೇಕು. ಇಲ್ಲ ಅಂದ್ರೆ ಅಸೆಂಬ್ಲಿಲಿ ಆಗಬೇಕು. ಅಸೆಂಬ್ಲಿಲಿ ಅವ್ರ ಸೋದರ ಇದ್ದಾರೆ, ನಾನು ಕರೆದೆ, 2 ಸತಿ ಕರೆದೆ, ಬರಲಿಲ್ಲ. ನಾನು ರೆಡಿಯಾಗಿದ್ದೀನಿ. ಅವ್ರ ಸೋದರ ಇದ್ದಾರೆ, ಕೊಟ್ಬಿಟ್ಟು ಕಳಿಸ್ರಿ, ಐ ಆಮ್ ರೆಡಿ. ಹೌದ್ರಿ, ನಾವು ಫಸ್ಟ್ ಅವ್ರ ಉತ್ತರ ಕೊಡ. ಅದಕ್ಕೆ ನಾವು ಇದನ್ನು ಮಾಡ್ತಾ ಇರೋದು, ಆಂದೋಲನ ಮಾಡ್ತಾ ಇರೋದು. ಅವರ ಪಾಪದ ಕೊಡ ಯಾವ ರೀತಿ ತುಂಬಿ ತುಳುಕಿ ಜನ ಓಡಿಸಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡಪ್ಪ ಅಂತ ಅವ್ರು ಕೇಳ್ತಾ ಇದೀವಿ.